ಗ್ಯಾರಂಟಿ ಯೋಜನೆ ಸದ್ವಿನಿಯೋಗ ಆಗಬೇಕು, ಯಾರ್ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ತಲುಪಬೇಕು ಎನ್ನುವ ಕಾರಣಕ್ಕೆ ಕೆಡಿಪಿ ಸಭೆಯಲ್ಲಿ ಇದರ ಬಗ್ಗೆ ಮಾಹಿತಿ ಪಡೆದಿರುವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿಳಿಸಿದರು. ಕೆಡಿಪಿ ಸಭೆಯ ನಂತರ ಕನಕಪುರದಲ್ಲಿ ಮಾಧ್ಯಮಗಳಿಗೆ ಸೋಮವಾರ ಪ್ರತಿಕ್ರಿಯೆ ನೀಡಿದರು. ಸಭೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೆಚ್ಚು ಮಾಹಿತಿ ಪಡಿತಾ ಇದ್ದ ಬಗ್ಗೆ ಕೇಳಿದಾಗ ಮೃತಪಟ್ಟವರ ಹೆಸರಿನಲ್ಲಿ ಹಣ ಡ್ರಾ ಮಾಡಿಕೊಳ್ಳಲಾಗ್ತಿದೆ. ಯಾವುದೇ ಹಣ ಅಕ್ಕಿ ದುರುಪಯೋಗ ಆಗಬಾರ್ದು, ಇದು ನನ್ನ ಉದ್ದೇಶ. ಸರಿಯಾದ ರೀತಿಯಲ್ಲಿ ಉಪಯೋಗ ಆಗಬೇಕು ಎನ್ನುವ ಉದ್ದೇಶದಿಂದ ಮಾಹಿತಿ ಪಡೆದಿದ್ದೇನೆ ಅಂತ ತಿಳಿಸಿದರು. ಕೆಲವೊಂದು ವಿಚಾರ ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಮಾಹಿತಿ ತಗೊಂಡ್ರಿ ಸರ್. ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟಂತೆ ಮಾಹಿತಿ ತಗೊಂಡ್ರಿ ಸರ್. ಏನ್ ತಲೆಯಲ್ಲಿ ಓಡ್ತಿರುವಂತದ್ದು ಸರ್? ಹೊರೆ ಆಗ್ತೀನಿ ಅಥವಾ ಹೇಗೆ ಸರ್? ಅದನ್ನ ಸರಿಯಾದ ರೀತಿ ಸದ್ಭುಗ ಆಗಬೇಕು. ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಸಿಗಬೇಕು. ಇದು ಏನು ಅಂತ ಅಂದ್ಬಿಟ್ಟು ನೋಡೋಣ. ಯಾಕೆಂದರೆ ಕೆಲವೆಲ್ಲ ಸತ್ತೋಗಿರೋರೆಲ್ಲ ಡ್ರಾ ಮಾಡ್ಕೊಳ್ತಾರೆ, ಎಲ್ಲ ಸರಿಯಾಗುತ್ತೆ. ಆಮೇಲೆ ಪ್ರತಿಯೊಂದು ಕೂಡ ಹಕ್ಕಿ ಇರ್ಬೋದು, ಬೇರೆ ಇರ್ಬೋದು, ಮಿಸ್ಯೂಸ್ ಆಗಬಾರ್ದು ನನ್ನ ಉದ್ದೇಶ. ಯಾಕೆಂದರೆ ಮಾಧ್ಯಮದಲ್ಲಿ ಇಂಥ ನಮ್ಮ ಕ್ಷೇತ್ರಗಳಲ್ಲೇ ನಾವು ಮಾದರಿಯಾಗಿರಬೇಕು. ಸರಿಯಾದ ರೀತಿ ಉಪಯೋಗ ಆಗಲಿ ಅನ್ನೋ ದೃಷ್ಟಿಯಿಂದ ಕಲರ್ಕೆ ಮಾಡೋಣ.